ಆಮೇಲೆ ನಾವೆಲ್ಲ ಎದುರು ನೋಡ್ತಾ ಇದ್ದಿದ್ದು ಬ್ಲಾಕ್ ಬಸ್ಟರ್ ಶುಕ್ರವಾರ ವೈಭವ್ ಸೂರ್ಯವಂಶಿ ವರ್ಸಸ್ ಸ್ಟಾರ್ಕ್. ಯಾವ ತರ ಇರುತ್ತೆ ಈ ಒಂದು ಕಾಳಗ? ಇವ್ರಿಗೂ ಫಸ್ಟ್ ಓವರ್ ಅಲ್ಲೇ ಇಲ್ಲ, ಫಸ್ಟ್ ಬಾಲ್ ಅಲ್ಲೇ 6 ಹೊಡಿತಾರ, 4 ಹೊಡಿತಾರ. ಏನ್ ಮಾಡುತ್ತೆ ಈ ಪುಟಾಣಿ, ಪ್ರಚಂಡ ಪುಟಾಣಿ ಅಂತ. ಈ ಆಸ್ಟ್ರೇಲಿಯನ್ಸ್ ಅಲ್ಲೇ ಒಂದು ಡಿಫ್ರೆಂಟ್ ಒಂದು ಫ್ಲೇವರ್ ಇದೆ ಅವ್ರ ಫಾಸ್ಟ್ ಬೌಲರ್ಸ್. ಬರ್ತಿದ್ದಂಗೆ ಫಸ್ಟ್ ಬಾಲ್ ಅವ್ರು ಹೊಡ್ಸ್ಕೊಂಡ್ರು 6 ನಕ್ಕೊಂಡು ಹೋಗ್ತಾರೆ. ಓಹ್, ಇಂತ ಒಂದ್ ಲೆಂತ್ ಬಾಲ್ 6 ಹೊಡಿತಾ ಇದ್ದಾರೆ ಅಂದ್ರೆ ಇದೇ ಈ ವರ್ಷದ IPL ಈ ಯುವ ಆಟಗಾರರ ಭಾರತ ಪ್ರತಿಭೆನ ಈ ತರ ನೋಡ್ತಾ ಇದೀವಿ ನಾವು ಅಂತ. ಬಟ್ ಒಂದ್ ಫುಲ್ ಟಾಸ್ ಅಲ್ಲಿ ಕಾಟನ್ ಬೋಲ್ಡ್ ಜೈಸ್ವಾಲ್ ಎತ್ತದ ಮೇಲೆ ಎಂತ ಒಂದ್ ಕಮ್ ಬ್ಯಾಕ್ ಮಾಡ್ತಾರೆ. ಒಂದ್ ಸ್ಟ್ಯಾಂಡ್ ಔಟ್ ಫಿಗರ್ಸ್ 4 overs 3 for 40. ಇಡೀ ಮ್ಯಾಚ್ ಅಲ್ಲೇ ನೋಡಿದ್ರೆ ಇವ್ರು ಬೌಲಿಂಗ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತು. ಈ ಕ್ಲಾಸ್ ಅಂತ ಯಾವಾಗ್ಲೂ ಮಾತಾಡ್ತೀವಿ. 1-2 4 ಹೋದ್ರು ಕಮ್ ಬ್ಯಾಕ್ ಯಾವ ತರ ಮಾಡ್ಬೇಕು. ಕಡೆಯಲ್ಲಿ ಜಡೇಜಾಗ್ ಔಟ್ ಇರ್ತಾರೆ, ಅಲ್ಲೊಂದು ಕಡಿವಾಣ ಹಾಕ್ತಾರೆ. ಅಂಡ್ ಎಂತ ಒಂದು ರಿದಮ್ ಅಲ್ಲಿ ಕಾಣಿಸ್ಕೊಂಡ್ರು. ಸುಮಾರು ತಿಂಗಳು ನಾನು ಕ್ರಿಕೆಟ್ ಆಡಿಲ್ಲ, ರಿಹ್ಯಾಬ್ ಅಲ್ಲಿ ಇದೆ, ಇಂಜುರಿಯಿಂದ ಬರ್ತಾ ಇದ್ದೀನಿ, ಯಾವುದೇ ಒಂದು ಸೂಚನೆ ಕೂಡ ಇರ್ಲಿಲ್ಲ. ರಿಯಾನ್ ಪರಾಗ್ ಅವರೇ ಔಟ್ ಮಾಡಿದ್ದು. ಎಸ್, ಬೇಸ್ ಆಫ್ ದ ಬಾಲ್ ಮಿಡ್ ಆಫ್ ಅಲ್ಲಿ ಔಟ್ ಆಗ್ತಾರೆ. ಸೊ ಅದು ಒಂದು ಖುಷಿ ಕೊಟ್ಟಿರತ್ತೆ DC-ಗೆ. ಲೇಟರ್ ಸ್ಟೇಜ್ ಅಲ್ಲಿ 2 ಪಾಯಿಂಟ್ ಬಂದಿರೋದು ಅವ್ರಿಗೆ ದೊಡ್ಡ ಬೋನಸ್ ಉಳ್ಕೊಳಕ್ಕೆ ಈ ಒಂದು IPL ಅಲ್ಲಿ ಅಂತ. ಸೊ ಕ್ವಾಲಿಟಿ ಬೌಲರ್ಸ್ಗೆ ಪಿಚ್ ಅಲ್ಲಿ ಏನೇ ಆಫರ್ ಇಲ್ಲದೆ ಇದ್ರು ನಾವ್ ಯಾವ ತರ ವಿಕೆಟ್ ಎತ್ತೀವಿ ಅಂತ ತೋರ್ಸ್ಕೊಟ್ರು ಮಿಚೆಲ್ ಸ್ಟಾರ್ಕ್.